ಎಲ್ಲರಿಗೆ ನಮಸ್ಕಾರ ರೀ. ಕುಕ್ ವಿತ್ ಶ್ರೀ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದ ನಾನು ಮಂಡಕ್ಕಿನಿಂದ ವಡೆ ಮಾಡಕತ್ತೀನಿ ರೀ. ಕ್ರಿಸ್ಪಿಯಾಗಿ ಬರ್ತಾ ಭಾರಿ ಟೇಸ್ಟ್ ಹತ್ತವ್ರಿ. ಮಾಡಂಬರ್ರಿ. ಮೊದಲು ನಾವು ಮಂಡಾಳ ತೊಗೊಂಡು 1.5 ಗ್ಲಾಸ್ ಮಂಡಾಳ ತೊಗೊಂಡಿನಿ ರೀ. ಇವು ನಮ್ಮ ಸೈಡ್ ಉತ್ತರ ಕರ್ನಾಟಕದ ಸೈಡ್ ಸಿಗ್ತಾವೆ ರೀ. ಡಬಲ್ ಪಾಲಿಸ್ ಮಂಡಾಳ ಅಂತಾರೆ. ಸಿಂಗಲ್ ಪಾಲಿಸ್ನು ತೊಗೋಬೋದು ರೀ. ಎರಡು ಯಾವುದಾದ್ರೂ ನಿಮ್ಮ ಹತ್ರ ಯಾವ ಇರ್ತಾರೋ ಅವು ತೊಗೊಂಡ್ಕೇಸಿ ನೆನೆ ಹಾಕ್ರಿ. ಒಳಗೆ ಕಸ ಕಡ್ಡಿ ಏನೇ ಇರ್ತಾವಲ್ಲ ರೀ ಅಷ್ಟು ಎಲ್ಲ ತೆಗೆದಕ್ಕೆ ಸ್ವಚ್ಛ ಮಾಡ್ಕೊಂಡು ಹಾಕೋಬೇಕು ರೀ. ತೊಯ್ಸ್ಕೋಬೇಕು ರೀ. ನಾನು ತೊಯ್ಸಿ ಇಟ್ಕೊಂಡೇನಿ ರೀ. ಒಂದು ಸ್ವಲ್ಪ ತಿಡಿಬೇಕು ರೀ. ಅವು ಚಂದ ನೆನಿತಾವೆ ರೀ. ನೆನ್ಬೇಂತಿಗೆ ಒಂದು ತೆಗಿಬೇಕು ರೀ. ಒಂದು ಪ್ಲೇಟ್ನಾಗ ಅಂತಿಗೆ ಅಷ್ಟು ಹಾಕಿ ತೆಗಿಬೇಕು. ಆಮೇಲೆ ಇದಕ್ಕೆ ಎಷ್ಟು ಬೇಕತ್ತ ಅಷ್ಟೇ ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡೇನಿ ರೀ. ಜಾಸ್ತಿ ತೊಗೋಬಾರ್ದು ರೀ. ಜಾಸ್ತಿನೂ ತೊಗೋಬಾರ್ದು, ಕಡಿಮೆನೂ ತೊಗೋಬಾರ್ದು ರೀ. ಒಂದಕ್ಕೊಂದು ಚುರುಮುರಿ ಅವು ಅಂಟ್ಕೋಬೇಕು ರೀ. ಅಷ್ಟೇ ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡೇನಿ ರೀ. ಅದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಅರಿಶಿಣ, ಖಾರ, ಉಪ್ಪು, ಜೀರಿಗೆ ಇಷ್ಟು ಹಾಕೇಸಿ ಕಲಿಸ್ಕೋಬೇಕು. ಅಜ್ವಾನ ಹಾಕ್ಕೊಂಡೇನಿ ಹಾಗೆ. ಅದಕ್ಕೆ ಅಷ್ಟು ಮಿಕ್ಸ್ ಮಾಡ್ಕೇಸಿ ಹಾಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಹಂಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಇದರಿಂದ ಚಮಚ ನಿಂತು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈ ನಿಂತು ನಾದ್ಕೋಬೇಕು ರೀ. ಚಂದ ಕೈ ನಿಂತೇ ಬರ್ತದೆ ರೀ. ಚಮಚ ನಿಂತು ಆಗಲ್ಲ ರೀ. ಅವು ಸ್ವಲ್ಪ ಬಿಡಿ ಬಿಡಿ ಇರ್ತಾವಲ್ಲ ರೀ ಮಂಡಾಳು, ಜಲ್ದಿ ಕೂಡ್ಕೊಂಬಲ್ಲ ರೀ. ಸ್ವಲ್ಪ ಕಡಿಮೆ ಬಿತ್ತು ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು. ಒಂದು ಚಮಚ ಹಾಕೋಬೇಕು ರೀ. ಬೇಕಾದಷ್ಟು ಹಾಕೋಬೇಕು ರೀ. ಬೇಡ ಅಂದ್ರೆ ಬಿಡ್ಬೇಕು ರೀ. ಅದಕ್ಕೆ ಎಷ್ಟು ಕಲ್ಕೊತ್ತಲ್ಲ ರೀ ಅಷ್ಟೇ ಹಾಕ್ಬೇಕು ರೀ. ಜಾಸ್ತಿ ಏನು ಬ್ಯಾಡ್ರಿ. ಇದು ಉಂಡೆ ಕಟ್ಟೋ ಹದ ಥರ ಇರ್ಬೇಕು ರೀ. ಆ ಥರ ಬಂದರೆ ನಾವು ಪರ್ಫೆಕ್ಟ್ ಆಗ್ಯದ ಅಂತ ಅರ್ಥ ಆಗ್ತದೆ ರೀ. ಈ ಥರ ಆಗ್ಬೇಕು ನಾವು ಉಂಡೆ ಕಟ್ಟದಂಗೆ. ಈ ಥರ ಆಯ್ತಂದ್ರೆ ನಾವು ವಡೆ ತಟ್ಟಕ್ಕೆ ಇದಾಗ್ತದೆ ರೀ. ಭಾಳ ಕ್ರಿಸ್ಪಿಯಾಗಿ ಬರ್ತಾರೆ. ಭಾರಿ ಟೇಸ್ಟ್ ಹತ್ತಾರೆ. ಮಾಡಿ ನೋಡಿರಿ. ಈ ಶ್ರಾವಣ ಮಾಸ ಚಾಲು ಆಯ್ತಲ್ಲ ರೀ. ಹಾಗೆ ಒಂದು ಹೊಸದು ಏನರ ಐಟಮ್ ಮಾಡಬೇಕಪ್ಪ ಅನ್ನಿಸ್ತದಲ್ಲ ರೀ. ಅದನ್ನೂ ಈ ಥರ ಒಂದು ಮಾಡ್ತೀನಿ ರೀ. ಭಾರಿ ಟೇಸ್ಟಾಗಿ ಹತ್ತದ ರೀ ಅದು. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಸೈಡಿಗೆ ಇಟ್ಕೋತೀನಿ ರೀ. ನಾನು ಇಷ್ಟಿಷ್ಟು ಮಾಡಕತ್ತೀನಿ ನೋಡಿರಿ. ಈ ಥರ ಹದ ಬರ್ಬೇಕು ನೋಡಿರಿ. ಬಿಡಿ ಬಿಡಿ ಅದಂದ್ರೆ ಎಣ್ಣೆಲ್ಲ ಬಿಡಿ ಬಿಡಿ ಆಗಿಬಿಡ್ತಾವೆ ರೀ. ಈ ಥರ ಪ್ರೆಸ್ ಮಾಡಿಕೇಸಿ ಈ ಥರ ಹಿಂಗೆ ಕೈ ನಿಂತು ಹಿಂಗೆ ಒಂದು ರೌಂಡ್ ಮಾಡ್ಬೇಕು ರೀ. ಅಂದ್ರೆ ಸೈಡ್ದು ಎಲ್ಲ ಚಂದ ಕೂಡ್ಕೋತಾವೆ ರೀ. ಎಲ್ಲ ಬಿಡಿ ಬಿಡಿ ಆಗ್ತಾವೆ. ಈಗ ಮಾಡ್ಕೊಂಡು ನೋಡಿರಿ. ಇಷ್ಟು ಆಗಿದಾವೆ ರೀ. ಈಗ ಒಲೆ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಈಗ ಎಣ್ಣೆ ಕಾಯ್ದಂಗೆ ನೋಡ್ಬೇಕು ರೀ. ಮ್ಯಾಗ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡ್ಬೇಕು ರೀ. ಜಾಸ್ತಿ ಬಿಸಿ ಇತ್ತಂದ್ರೆ ಮೇಲೆ ಸುಟ್ಟು ಬಿಡ್ತಾರೆ ರೀ. ಒಳಗಡೆ ಅಷ್ಟೇ ಹಸಿ ಬಿಸಿ ಇರ್ತವೆ ರೀ. ಇದು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ರೀ. ಇದು ಸಾಯಂಕಾಲ ಚಹಾ ಜೊತೆ ಟೀ ಜೊತೆನೂ ತಿನ್ಬೋದು ರೀ. ಈ ಮಳೆಗಾಲ ಸಮಯ ಅಲ್ರಿ. ಈ ಮಳೆ ಏನರ ಕುರುಮ್ದು ಏನರ ತಿನ್ಬೇಕು ಅನ್ನಿಸ್ತಲ್ಲ ರೀ. ಈ ಥರ ಮಾಡಿಕೊಡ್ರಿ ಮಕ್ಕಳಿಗೆ. ಭಾರಿ ಚಂದ ಹತ್ತದ ರೀ. ಹುಡುಗರನ್ನ ಇಷ್ಟಪಟ್ಟು ತಿಂತಾರೆ ರೀ. ಇದಕ್ಕೇನು ಜಾಸ್ತಿ ಏನು ಬೇಕಾಗಲ್ಲ. ಇದಕ್ಕೇನು ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟು ಬೇಡ್ರಿ, ಅಕ್ಕಿ ಹಿಟ್ಟೂ ಬೇಕಾಗಲ್ಲ ರೀ. ಒಂದೇ ಒಂದು ಅಂದ್ರೆ ಕಡಲೆ ಹಿಟ್ಟಿದ್ರೆ ಸಾಕು ರೀ. ಮನೆಗಿರುವಂಥ ಸಾಮಾನು ತೊಗೊಂಡು ಕೇಸಿ ಮಾಡ್ಬೋದು ರೀ. ಅದು ಇದು ಬೇಕಂತೇನಿಲ್ಲ ರೀ. ಫಟಾಫಟ್ ಆತಂತ ಜಲ್ದಿ ಆಗ್ತದೆ ನೋಡಿರಿ. ಇದನ್ನು ನೋಡಿರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ. ಕಡಿಮೆ ಊರಿನಲ್ಲೇ ಮಾಡ್ಕೊಂಡ್ರೆ ಈ ಥರ ಗೋಲ್ಡನ್ ಕಲರ್ ಬರ್ಬೇಕು ನೋಡಿರಿ. ಕಲರು ಮೇಲೆ ಹಗುರವಾಗಿ ತೇಲ್ಬೇಕು ರೀ. ಆವಾಗಂದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದವ ಅಂತ ಗೊತ್ತಾಗ್ತದೆ ರೀ. ಈ ಥರನೇ ಕಲರ್ ಬರ್ಬೇಕು ನೋಡಿ. ಗೋಲ್ಡನ್ ಬ್ರೌನ್ನೇ ಈ ಥರ ಮೇಲೆ ಕೆಳಗೆ ಮಾಡ್ಬೇಕು ರೀ. ಈ ಥರ ಮಾಡಿದ್ರೆ ಸುಡ್ತಾವೆ ರೀ. ಇಲ್ಲ ಜಲ್ದಿ ಬೇಯಲ್ಲ ರೀ. ಒಳಗೇನು ಹಸಿ ಬಿಸಿ ಇರ್ತಾವೆ ರೀ. ಈ ಥರ ನೋಡಿರಿ ಬಂದವಲ್ಲ ರೀ. ಈ ಥರ ಗೋಲ್ಡನ್ ಕಲರೇ ಆಗ್ಯದ ನೋಡಿರಿ. ಈ ಥರ ಒಂದು ಪ್ಲೇಟಿಗೆ ಹಾಕೊಳಕತ್ತೀನಿ. ಅಷ್ಟು ಸರ್ವ್ ಮಾಡ್ಕೊಳಕತ್ತೀನಿ. ಈ ಥರ ಯಾರೆಲ್ಲ ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲ್ ನೋಡೋದಕ್ಕೆ ತುಂಬ ಧನ್ಯವಾದಗಳು.